ನನ್ನ ಹೆಸರು ಊರ್ವಿ. ನನ್ನ ಹೆಸರು ಶೈಲಿನ್. ಚಂದ್ರನಾಯಕ್ ಇವರು ಮೇ ತಿಂಗಳಿನಲ್ಲಿ ಬೈಕ್ನಲ್ಲಿ ಹೋಗುವಾಗ ಬಿದ್ದು ಅಪಘಾತವಾಗಿ ಮಂಗಳೂರಿನ KS ಹೆಗ್ಡೆ ಎಂಬ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಇವರ ಬೆನ್ನು ಮೂಳೆಯ ನರಕ್ಕೆ ಏಟಾಗಿದ್ದು ಸೊಂಟದಿಂದ ಕೆಳಭಾಗವು ಬಲಹೀನವಾಗಿದೆ. ಇದುವರೆಗೆ ಇವರು ಆಸ್ಪತ್ರೆಗೆ 2 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದು, ಇನ್ನು ಆಸ್ಪತ್ರೆಯ ಖರ್ಚನ್ನು ಭರಿಸಲು ಸಾಧ್ಯವಾಗದ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಹಾಗೂ ಇವರಿಗೆ 2 ಮಕ್ಕಳು. ಅವರ ವಿದ್ಯಾಭ್ಯಾಸಕ್ಕೂ ಹಣ ಇಲ್ಲದ ಪರಿಸ್ಥಿತಿಯಲ್ಲಿ ಅವರಿರುವುದನ್ನು ನಾವು ಅಲ್ಲಿಗೆ ಹೋದಾಗ ಕಂಡುಕೊಂಡೆವು. ಹಾಗಾಗಿ ಇವರಿಗೆ ಸ್ವಲ್ಪ ಮಟ್ಟಿನ ಸಹಾಯವನ್ನು ಮಾಡಬೇಕೆಂದು ತಿಳಿದು ಹ್ಯುಮ್ಯಾನಿಟಿ ಟ್ರಸ್ಟ್ಗೆ ನಮ್ಮ ಮನವಿಯನ್ನು ನೀಡಿದೆವು. ಅದರಂತೆ ಟ್ರಸ್ಟ್ ನಮ್ಮ ಮನವಿಯನ್ನು ಒಪ್ಪಿಕೊಂಡಿದೆ. ಧನ್ಯವಾದಗಳು ಹ್ಯುಮ್ಯಾನಿಟಿ ಟ್ರಸ್ಟ್. ಕೊಳಲಗಿರಿಯ ನಿವಾಸಿ ಸಬಿತಾ ಪೂಜಾರಿ ಅವರ ಮನೆಗೆ ನಾವು ಭೇಟಿ ಕೊಟ್ಟಾಗ ಅಲ್ಲಿಯ ಪರಿಸ್ಥಿತಿ ಚಿಂತಾಜನಕವಾಗಿತ್ತು. ಕೂಲಿ ಮಾಡಿ ಮನೆಯ ಖರ್ಚನ್ನು ನೋಡುತ್ತಿದ್ದ ಸಬಿತಾ ಅವರ ಗಂಡ ಕೆಲಸ ಮಾಡುವಾಗ ಬಿದ್ದು ಗಂಭೀರವಾಗಿ ತಲೆಗೆ ಏಟಾಗಿ ಹಾಸಿಗೆಯಲ್ಲಿದ್ದಾರೆ. ಹೆಂಡತಿ ಗಂಡನನ್ನು ನೋಡಿಕೊಳ್ಳಬೇಕಾಗಿದೆ. ಅಲ್ಲಿಯ ಪರಿಸ್ಥಿತಿಯನ್ನು ನೋಡಿ ಹಾಗೂ ದಿನದ ಖರ್ಚಿಗೆ ಇವರು ಪಡುತ್ತಿದ್ದ ಕಷ್ಟವನ್ನು ನೋಡಿ ನಮಗೆ ಬೇಸರಗೊಂಡು ಈ ಕುಟುಂಬಕ್ಕೆ ಒಂದಿಷ್ಟು ದಿನದ ಅಕ್ಕಿ ಮತ್ತು ಸಾಮಾನುಗಳನ್ನು ನೀಡಬೇಕೆಂದು ನಿರ್ಧಾರ ಮಾಡಿ ಹ್ಯುಮ್ಯಾನಿಟಿ ಟ್ರಸ್ಟ್ ಅವರಿಗೆ ಮನವಿ ನೀಡಿದೆವು. ನಮ್ಮ ಮನವಿ ಮಂಜೂರಾಗಿದೆ. ಧನ್ಯವಾದಗಳು ಹ್ಯುಮ್ಯಾನಿಟಿ ಟ್ರಸ್ಟ್. 80ನೇ ಸ್ವಾತಂತ್ರ್ಯೋತ್ಸವ ಸಂದರ್ಭ ಹ್ಯುಮ್ಯಾನಿಟಿ ಸಂಸ್ಥೆ ಈ ಜೆನ್ಸಿಗಳಿಗೆ ಒಂದು ಪ್ರಾಜೆಕ್ಟನ್ನು ಮಾಡಿದೆ. ಈ ದೇಶ ಅಂದರೆ ಇಲ್ಲಿ ಸಮಾಜದಲ್ಲಿ ಇರುವಂಥ ಜನ ಮತ್ತು ಸ್ಪೆಷಲಿ ಬಡ ಜನರ ಅವರ ಕಷ್ಟ ಸಂಕಷ್ಟಗಳು ಈ ಯುವ ಜನತೆಗೆ ತಿಳಿಸಲು ಒಂದು ಪುಟ್ಟ ಪ್ರಯತ್ನ ನಮ್ಮದು. ನಮ್ಮ ಈ ಪ್ರಾಜೆಕ್ಟನ್ನು ನೋಡಿ ನಮ್ಮ ವಾಣಿಶ್ರೀ ಟೀಚರ್ ಅವರು ಅವರ ಮಕ್ಕಳಿಗೆ ತರಬೇತಿ ನೀಡಿ ಅವರಿಗೆಲ್ಲ ಆ ಅಸಹಾಯಕರ ಮನೆಗೆ ತೋರಿಸಿ ಅವರ ಪರಿಸ್ಥಿತಿಯನ್ನು ಹೇಳಿ ಅವರ ಮನವಿ ಮತ್ತು ದಾಖಲೆಯನ್ನು ತಯಾರು ಮಾಡಿ ಆ ಮಕ್ಕಳು ಈ ಒಂದು ಪ್ರಾಜೆಕ್ಟಲ್ಲಿ ಭಾಗವಹಿಸಿದ ಹಾಗೆ ಮಾಡಿದ್ದಾರೆ. ಟೀಚರ್, ತಮಗೆ ಹ್ಯುಮ್ಯಾನಿಟಿ ಸಂಸ್ಥೆ ವತಿಯಿಂದ ಧನ್ಯವಾದಗಳು. ಈ ಮಕ್ಕಳು ಸರಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಮಲ್ಪೆ ಇಲ್ಲಿನ ವಿದ್ಯಾರ್ಥಿಗಳು. ಹ್ಯುಮ್ಯಾನಿಟಿ ಟ್ರಸ್ಟ್ ನಡೆಸುವಂತಹ ಈ ಸಮಾಜ ಸೇವಾ ಕಾರ್ಯದ ಈ ಒಂದು ವಿಷಯವನ್ನು ತಿಳಿದಂತಹ ನಾವು ನಮ್ಮ ಮಕ್ಕಳನ್ನು ಕೂಡ ಸಮಾಜ ಸೇವೆಗೆ ತೊಡಗಿಸಿಕೊಳ್ಳಬೇಕು ಎನ್ನುವಂಥ ಆಶಯವನ್ನು ಇಟ್ಟುಕೊಂಡು ಶಾಲೆಯಲ್ಲಿ ನಡೆಯುವಂತಹ ಇಂಟರ್ಯಾಕ್ಟ್ ಕ್ಲಬ್ಬಿನ ಸದಸ್ಯರು ನಮ್ಮ ಎಲ್ಲ ಮಕ್ಕಳು ಕೂಡ. ಇಂಟರ್ಯಾಕ್ಟ್ ಕ್ಲಬ್ಬಿನ ಧ್ಯೇಯವೂ ಕೂಡ ಅದೇ, ಸಮಾಜ ಸೇವೆಯನ್ನು ಮಾಡುವಂತಹ ಅವಕಾಶವನ್ನು ಇಂದಿನ ಯುವ ಜನತೆಗೆ ಕಲ್ಪಿಸಬೇಕು ಎನ್ನುವಂಥದ್ದು. ಅಂತಹ ಒಂದು ಉದ್ದೇಶವನ್ನು ಹೊಂದಿದಂತಹ ನಾವು ಈ ಮಕ್ಕಳನ್ನು ಈ ಒಂದು ಪ್ರಾಜೆಕ್ಟಿನ ಉಪಯೋಗವನ್ನು ಪಡಿಬೇಕು, ಇವರಿಂದ ಒಂದಿಷ್ಟು ಅಸಹಾಯಕರಿಗೆ ಸಹಾಯ ಆಗಬೇಕು ಎನ್ನುವಂಥ ಒಂದು ಉದ್ದೇಶದಿಂದ ಕರ್ಕೊಂಡು ಬಂದೆವು. ತುಂಬ ಖುಷಿಯಾಯಿತು. ಹ್ಯುಮ್ಯಾನಿಟಿ ಟ್ರಸ್ಟ್ನ ಈ ಒಂದು ಕೆಲಸಕ್ಕೆ ಖಂಡಿತವಾಗಿಯೂ ನಾವು ಶಿರಬಾಗಿ ನಮಿಸುತ್ತೇವೆ. ಧನ್ಯವಾದಗಳು ಹ್ಯುಮ್ಯಾನಿಟಿ ಟ್ರಸ್ಟ್. ಈ ಶಾಲೆಯಿಂದ ಒಟ್ಟು 3 ಜೆನ್ಸಿಗಳ ತಂಡ ಇವರ ಮನವಿ ನಮಗೆ ಬಂದಿತ್ತು. ಆ 3 ಕೂಡ ನಾವು ಮಂಜೂರು ಮಾಡಿದ್ದೇವೆ. ಈ ವಿಡಿಯೋದಲ್ಲಿ 1 ತಂಡ ಮಾತ್ರವಿದೆ. ಈ 1 ತಂಡದ್ದು 2 ಮನವಿಗಳಿದ್ದವು. ಅದರಲ್ಲಿ ಒಂದು ಅಸಹಾಯಕ ಕುಟುಂಬಕ್ಕೆ ರೂಪಾಯಿ 15,000 ದೇಣಿಗೆ ಮತ್ತು ಇನ್ನೊಂದು ಕುಟುಂಬಕ್ಕೆ ರೂಪಾಯಿ 5,000 ಮೌಲ್ಯದ ಗಿರಣಿ ಸಾಮಗ್ರಿಗಳನ್ನು ನಾವು ನೀಡಿದ್ದೆವು. ಈ ಗಿರಣಿ ಸಾಮಗ್ರಿಗಳನ್ನು ಮಕ್ಕಳೇ ಖರೀದಿ ಮಾಡಿ ಆ ಕುಟುಂಬಕ್ಕೆ ಹಸ್ತಾಂತರ ಮಾಡಲಿದ್ದಾರೆ.